श्रीगुरुभ्यो नमः। धरणीमण्डले ख्यातं धैर्यादिगुणभृंवितं धिक्कृताशेषवादीभं धीरसिंहगुरुं भजे। ಈ ದಿವಸ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವ. ಶ್ರೀಪಾದರು ಅನೇಕ ವಿಶೇಷತೆಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅವರ ಗ್ರಂಥಗಳಂತೂ ಅದ್ಭುತವಾಗಿರ್ತಕ್ಕಂಥದ್ದು. ಸುಮ್ಮನೆ ಆರಾಧನೆ ದಿವಸ ಅದನ್ನು ಸ್ಮರಣೆ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ ಅಂಥೇಳಿ ಗುರುಗುಣಸ್ಥವನ ವಾಕ್ಯಾರ್ಥ ಸಂಗ್ರಹ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಇರ್ತಕ್ಕಂಥದ್ದು. ನಾವೆಲ್ಲ ಹೇಳುವಂತಹ ರಾಘವೇಂದ್ರ ಸ್ತೋತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕಾರಕವಾದಾರ್ಥ ಅನ್ನುವಂಥದ್ದು ವ್ಯಾಕರಣಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಮನ್ಯು ಸೂಕ್ತಕ್ಕೆ ರುದ್ರ ಚಮಕಕ್ಕೆ ಹರಿಪದ ಅರ್ಥವನ್ನು ಹೇಳಿದ್ದಾರೆ. ಮತ್ತು ಜೀವೋತ್ತಮನಾಗಿರ್ತಕ್ಕಂಥ ವಾಯುದೇವರ ಮಹಾತ್ಮೆಯನ್ನು ತಿಳಿಸಬೇಕು ಅಂತ ಮನ್ಯು ಸೂಕ್ತದ ಅರ್ಥವನ್ನು, ಮತ್ತು ಜಗನ್ಮಾತೆ ಆಗಿರ್ತಕ್ಕಂಥ ಲಕ್ಷ್ಮೀದೇವಿಯ ವಿಶೇಷತೆಯನ್ನು ತಿಳಿಸಬೇಕು ಅಂಥೇಳಿ ಅಂಬ್ರಣಿ ಸೂಕ್ತದ ವ್ಯಾಖ್ಯಾನವನ್ನು, ಹೀಗೆ ಬಳಿತಾ ಸೂಕ್ತದ ವ್ಯಾಖ್ಯಾನವನ್ನು, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದಂಥ ಮಹನೀಯರವರು. ನಮ್ಮ ಉತ್ತರಾದಿ ಮಠದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಒಡನಾಟವನ್ನು ಇಟ್ಕೊಂಡಿದ್ದವರು. ಅವರ ಆರಾಧನೆಯೂ ಕೂಡ ಈಗ ನಾಳೆ ಬರ್ತದೆ ಅಂತಹ ಅವರು. ಮತ್ತು ಜಗನ್ನಾಥದಾಸರವರು ಅವರ ಸಮಕಾಲೀನರೇ, ಮತ್ತು ಜಗನ್ನಾಥದಾಸರು ಕೂಡ ಸಂಪೂರ್ಣ ಅನುಗ್ರಹ ಮಾಡಿದ್ರು ಅನ್ನೋದನ್ನು ಕೇಳಿದ್ದೀವಿ. ಇಂತಹ ಒಂದು ಧೀರೇಂದ್ರ ತೀರ್ಥರ ಸ್ಮರಣೆಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಗುರುಭ್ಯೋ ನಮಃ. ಹರಿ ಓಂ.